ಒಂದು ಗ್ರಾಮ, ಒಬ್ಬ ಯುವಕ, ಕೈಯಲ್ಲಿ ಪಿಸ್ತೂಲು, ಎದುರಿಗೆ ನೂರಾರು ಪೊಲೀಸ್ ಹುಲಿಯ ಲೈವ್ ವಿಡಿಯೋ, ಸವಾಲುಗಳು ಮತ್ತು ಕೆಲವೇ ಕ್ಷಣಗಳಲ್ಲಿ ಗುಂಡಿನ ಸದ್ದು. ಮುಂದಿನ ಕೆಲವೇ ಗಂಟೆಗಳಲ್ಲೇ ಆ ಯುವಕ ಆಸ್ಪತ್ರೆಯಲ್ಲಿ ಮೃತನಾದನು. ಇದು ನಿಜವಾಗಿಯೂ ಆತ್ಮರಕ್ಷಣೆಗೆ ನಡೆದ ಎನ್ಕೌಂಟರ ಅಥವಾ ಶರಣಾದ ನಂತರ ನಡೆದ ನಕಲಿ ಎನ್ಕೌಂಟರ? ಬಿಹಾರದ ಭೋಜ್ಪುರ್ ಜಿಲ್ಲೆಯಲ್ಲಿ ಈ ಘಟನೆ ಈಗ ದೇಶಾದ್ಯಂತ ದೊಡ್ಡ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ. तो शुरू से वो कैसा थे वो? अच्छा पढ़ाई लिखाई भी बीएससी? हाँ बीएससी कैले रहला। तो शुरू से तो आप जानते हो। ಭರತ್ ಭೂಷಣ್ ತಿವಾರಿ ಬಿಹಾರದ ಬಿಲೋಟಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದ ಸಾಮಾನ್ಯ ಯುವಕ. ಇವನ ವಯಸ್ಸು ಸುಮಾರು 27ರಿಂದ 28 ವರ್ಷ ಎಂದು ಹೇಳಲಾಗುತ್ತೆ. ಇವರ ಕುಟುಂಬದ ಪ್ರಕಾರ ಅವನಿಗೆ ಯಾವುದೇ ಅಪರಾಧ ಹಿನ್ನೆಲೆ ಇರಲಿಲ್ಲ. ಆದರೆ ತನ್ನ ಊರಿನ ಬಗ್ಗೆ ಅವನಿಗೆ ಕಾಳಜಿ ಇತ್ತು. ನೆರೆ ಮತ್ತು ಭೂಕುಸಿತದ ಸಮಸ್ಯೆಗಳು ಜನರಿಗೆ ಕಷ್ಟ ತಂದಿದ್ದವು ಎಂದು ಹೇಳುತ್ತಿದ್ದ. ಈ ಸಮಸ್ಯೆಗಳ ಬಗ್ಗೆ ಸರ್ಕಾರ ಏಕೆ ಸರಿಪಡಿಸುತ್ತಿಲ್ಲ ಅನ್ನೋದು ಅವನ ಪ್ರಶ್ನೆಯಾಗಿತ್ತು. ಜೂನ್ 16ರಂದು ಸಾಮಾಜಿಕ ಜಾಲತಾಣಗಳಲ್ಲಿ 2 ವಿಡಿಯೋಗಳು ವೈರಲ್ ಆದವು. ಆ ವಿಡಿಯೋಗಳಲ್ಲಿ ಭರತ್ ತಿವಾರಿ ಕೈಯಲ್ಲಿ ಪಿಸ್ತೂಲ್ ಹಿಡಿದು ಪೊಲೀಸರೊಂದಿಗೆ ವಾಗ್ವಾದ ನಡೆಸುತ್ತಿರುವುದು ಕಾಣಿಸುತ್ತದೆ. ಒಂದು ವಿಡಿಯೋದಲ್ಲಿ ಆತ ಪೊಲೀಸರೊಂದಿಗೆ ಸವಾಲು ಹಾಕುತ್ತಿದ್ದರೆ, ಮತ್ತೊಂದು ವಿಡಿಯೋದಲ್ಲಿ ಮನೆಯ ಮುಂದೆ ನಿಂತು ಮಾತುಕತೆ ನಡೆಸುತ್ತಿರುವುದು ಕಂಡುಬರುತ್ತದೆ. साला जो राष्ट्र प्रेमी है ये सब साला उसके पीछे पड़ा है। साला हम तो अपने ही तुम लोगों के पास छुड़ा रहे रे। तुम सब हमको ढूंढ के आएगा? हाँ बोल। चलिए कुछ आराम से नहीं है। इस देश में बदलाव आके रहेगा, समझा तुम सब? हाँ ये देखिए, चुप साला, ठोकना रे, चुप ठोक, ठोको, हाँ ठोक ठोक मत करो, मेरा सुरक्षा करना रे। हाँ कौन भेजा रे? सीएम भेजा तुम सबको? हाँ साला जैकेट पहन के देखिए, मैं एक अकेला, ये पूरा प्रशासन साथ में। हाँ ಸ್ಥಳೀಯ ಮಟ್ಟದಲ್ಲಿ ಭರತ್ ತಿವಾರಿ ಈಗಾಗಲೇ ಸಾಕಷ್ಟು ಪರಿಚಿತ ವ್ಯಕ್ತಿಯಾಗಿದ್ದ. ಗ್ರಾಮದಲ್ಲಿ ಪ್ರವಾಹ ಮತ್ತು ಭೂಕುಸಿದ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಲು ಆತ ನಿರಂತರವಾಗಿ ಪ್ರಶ್ನಿಸುತ್ತಿದ್ದ ಎಂದು ಕುಟುಂಬ ಹೇಳುತ್ತಿದೆ. ಆದರೆ ವೈರಲ್ ವಿಡಿಯೋಗಳ ನಂತರ ಪೊಲೀಸರು ಭರತ್ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾದರು. ಜೂನ್ 17 ಬೆಳಗ್ಗೆ ಪರಿಸ್ಥಿತಿ ತೀವ್ರಗೊಂಡಿತು. ಭರತ್ ಫೇಸ್ಬುಕ್ನ ಲೈವ್ ಆರಂಭಿಸಿದ್ದ. ಲೈವ್ನಲ್ಲಿ ಆತ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಪೊಲೀಸರೊಂದಿಗೆ ಮುಖಾಮುಖಿಯಾಗಿರುವುದು ಕಾಣಿಸಿತು. ಕೆಲ ಕ್ಷಣಗಳಲ್ಲಿ ಗುಂಡಿನ ಸದ್ದು ಕೇಳಿಸಿತು. ಪೊಲೀಸರ ಪ್ರಕಾರ ಭರತ್ ಶಸ್ತ್ರಾಸ್ತ್ರದೊಂದಿಗೆ ಬೆದರಿಕೆ ಹಾಕಿದ್ದ ಮತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದೇ ಇದ್ದ ಕಾರಣ ಆತ್ಮರಕ್ಷಣೆಗೆ ಗುಂಡು ಹಾರಿಸಲಾಯಿತು. ಗುಂಡು ಭರತ್ನ ಕಾಲಿಗೆ ತಗಲಿತು. ಬಳಿಕ ಆತನನ್ನು ಮೊದಲು ಸ್ಥಳೀಯ ಆಸ್ಪತ್ರೆಗೆ, ನಂತರ ಆರಾಗೆ ಮತ್ತು ಕೊನೆಗೆ ಪಾಟ್ನಾದ PMCH ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟನು. आप जानते होंगे हाँ, उनको? बहुत अच्छा लड़का रहे, हाँ। बहुत इज्जत करत रहे, लोगों के बीच में लोगों को हेल्प सबके गरीब सबके मदद करत जी जी। रहे, समाज खातिर कुछ करत रहे। तो चाची पुलिस कैसे आया? पुलिस आया जवानिया गाँव के माटी भरवावे खातिर कहलस कि भरवा दीजिए, हम अथी कर देंगे अपना के। ना कैल सरकार स्वीकार, गई रे DM के, ना कैल स्वीकार, ना कैल तब जाके कान के देर का कैल पिस्तौल ले लो, जाके पिस्तौल एगो फायर कैले बा फायरिंग। तो कहनी कि तब बिहान भैया पुलिस आई कि भरत तिवारी कहाँ है? तो भरत तिवारी कहनी घर में बाड़ी, डायरेक्ट घर में 6 बजे ढूक गई हमारा। ढूक के कहते कहाँ है भरत तिवारी? तब भारत कहलत कि बाहर ही जाइए, घर में कहाँ रुक रहे हैं आप? तो काहे ना ढुकेंगे घर में, बोलजोरी पूरा ढुक। ಭರತ್ನ ಸಾವಿನ ಸುದ್ದಿ ಹರಡುತ್ತಿದ್ದಂತೆ ಗ್ರಾಮದಲ್ಲಿ ಆಕ್ರೋಶ ಸ್ಫೋಟಗೊಂಡಿತು. ಕುಟುಂಬದವರು ಮತ್ತು ಗ್ರಾಮಸ್ಥರು ಇದನ್ನು ನಕಲಿ ಎನ್ಕೌಂಟರ್ ಎಂದು ಆರೋಪಿಸಿದ್ದರು. ಭರತ್ನ ತಾಯಿ ಮತ್ತು ತಂದೆಯ ಪ್ರಕಾರ ಆತ ಶರಣಾಗಲು ಸಿದ್ಧನಾಗಿದ್ದ. ಆಯುಧವನ್ನು ಕೆಳಗೆ ಇಟ್ಟು ಬಳಿಕವೂ ಪೊಲೀಸರು ಗುಂಡು ಹಾರಿಸಿದ್ದಾರೆ ಎಂಬುದು ಅವರ ಆರೋಪ. ओकरा बाद हमनी के कहता कि तोहरो के मारेंगे, तुम पति के मारेंगे, तुम्हारा छोटा लड़का के भरत तिवारी के मारेंगे। कल वीडियो में देखा गया कि भरत हाथ में पिस्टल लिए थे, पुलिस पे हाँ तो पिस्तौल अपना रक्षा खातिर बचाव खातिर। हम लोग मारने नहीं आए हैं, तुम हथियार जो लिया है तुम इसको बिक दो। 5 मिनट बात हुआ है उससे, 5 मिनट करीब बात हुआ है। ये लोग कहा कि नहीं हम लोग तुमको नहीं मारेंगे, अतः नहीं छल मत करिएगा, हमारे साथ कोनो हम उग्रवादी बदमाश नहीं है। तो इसके बाद में हथियार ये लोग बिगवा दिया है। वो हथियार बिगते हुए बैरल इसका किया है, अपने मोबाइल से वो किया है।
सब दिखाई पड़ रहा है कि अपने हथियार अपने हाथ से बिगवाया है, वहां तक वायरल है। इसके बाद में वो लोग मार दिया है, 3-4 गोली मारा है लोग। हमको दिन भर थाना पर बंदी बना के लोग रखा। ಈ ಆರೋಪಗಳಿಗೆ ಬಲ ನೀಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ಭರತ್ ಶರಣಾಗುವ ಬಗ್ಗೆ ಮಾತನಾಡಿದ ಎಂದು ಕೆಲವರು ಹೇಳುತ್ತಿದ್ದಾರೆ. ಇನ್ನೊಂದೆಡೆ ಪೊಲೀಸರು ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಪೊಲೀಸರ ಹೇಳಿಕೆಯ ಪ್ರಕಾರ ಭರತ್ ಸಹಕರಿಸಲಿಲ್ಲ. ಕಾರ್ಯಾಚರಣೆಯ ವೇಳೆ ಪೊಲೀಸರು ಜೀವಕ್ಕೆ ಅಪಾಯ ಉಂಟಾಗುವುದರಿಂದ ಆತ್ಮರಕ್ಷಣೆಯ ದೃಷ್ಟಿಯಿಂದ ಕ್ರಮ ಕೈಗೊಳ್ಳಬೇಕಾಯಿತು. ಆದರೆ ಈ ಪ್ರಕರಣದಲ್ಲಿ ಹಲವು ಪ್ರಶ್ನೆಗಳು ಈಗಲೂ ಉತ್ತರಕ್ಕಾಗಿ ಕಾಯುತ್ತಿವೆ. ಭರತ್ನ ಬಳಿ ಅಕ್ರಮ ಪಿಸ್ತೂಲು ಹೇಗೆ ಬಂದಿತು? ಆತನ ವಿರುದ್ಧ ಗಂಭೀರ ಅಪರಾಧ ಪ್ರಕರಣಗಳಿಲ್ಲದಿದ್ದರೆ ಮೊದಲೇ ಬಂಧಿಸಲದಿದ್ದುದು ಏಕೆ? ಗುಂಡಿನ ದಾಳಿ ನಡೆದ ನಿಖರ ಪರಿಸ್ಥಿತಿ ಏನು? ಭರತ್ ನಿಜವಾಗಿಯೂ ಶರಣಾದ್ನ? ಇದು ಅತ್ಯಂತ ಪ್ರಮುಖ ಪ್ರಶ್ನೆ. ಎಲ್ಲವೂ ನಿಯಮಾನುಸಾರ ನಡೆದಿದ್ದರೆ ಘಟನೆಯ ನಂತರ ಕೆಲವು ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಿದ್ದು ಏಕೆ? ಭರತ್ ಸಾವಿನ ನಂತರ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆ ನಡೆಸಲಾಯಿತು. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿಚಾರ್ಜ್ ಕೂಡ ನಡೆಸಲಾಯಿತು. ಈ ನಡುವೆ ಬಿಹಾರ್ ಸರ್ಕಾರವು ಪ್ರಕರಣ ಬಗ್ಗೆ ವರದಿ ಕೇಳಿದೆ. ಸದ್ಯಕ್ಕೆ 2 ಕಥೆಗಳು ಕೇಳಿಬರುತ್ತಿವೆ. ಒಂದು ಕಡೆ ಕುಟುಂಬ ಹೇಳುತ್ತಿರುವ ನಕಲಿ ಎನ್ಕೌಂಟರ್ ಕತೆ, ಮತ್ತೊಂದು ಕಡೆ ಪೊಲೀಸರ ಆತ್ಮರಕ್ಷಣೆ ಕಾರ್ಯಾಚರಣೆ ಎಂಬ ವಿವರಣೆ. ಈ ಎರಡರಲ್ಲಿ ಸತ್ಯ ಯಾವುದು ಎಂಬುದು ಪೋಸ್ಟ್ಮಾರ್ಟಮ್ ವರದಿ, ಫಾರೆನ್ಸಿಕ್ ತನಿಖೆ, ಸಾಕ್ಷಿದಾರರ ಹೇಳಿಕೆಗಳು ಮತ್ತು ಅಧಿಕೃತ ತನಿಖೆಯ ನಂತರವೇ ಸ್ಪಷ್ಟವಾಗಲಿದೆ. ಅಲ್ಲಿಯವರೆಗೆ ಭರತ್ ತಿವಾರಿ ಪ್ರಕರಣ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಆತ್ಮರಕ್ಷಣೆಗೆ ನಡೆದ ಎನ್ಕೌಂಟರ್ ಅಥವಾ ಶರಣಾದ ಬಳಿಕ ನಡೆದ ನಕಲಿ ಎನ್ಕೌಂಟರ್? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.